ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಹಿರಣ್ಮಯಿ, ಹಿರಣ್ಮಯಿ, ರಶ್ಮಿ ಅಮ್ಮ, ಅಪ್ಪ ಕಾಪಾಡಿ. ಗಟ್ಟಿಯಾಗಿ ಇಟ್ಕೊಂಡು ಮೇಲೆ ಬಾ, ಹುಷಾರು. ಗಟ್ಟಿಯಾಗಿ ಹಿಡ್ಕೋ. ಬನ್ನಿ. ಹಿರಣ್ಮಯಿ, ಶಾಲೆ ಬಿಟ್ಟ ತಕ್ಷಣ ಮನೆ ಬರ್ಬೇಕು ಅಂತ ಗೊತ್ತಾಗಲ್ಲ, ಇಲ್ಲಿಗೆ ಯಾಕೆ ಬಂದೆ ನೀನು? ನಂಗೆ ಗೊತ್ತಿಲ್ಲಪ್ಪ. ನಾನು ದಾರಿಯಲ್ಲಿ ಹೋಗ್ತಿದ್ದಾಗ ಯಾರೋ ಒಬ್ಬ ಅಜ್ಜ ಸಿಕ್ತ. ಅವ್ರು ಯಾರು ಅಂತ ನಂಗೆ ಪರಿಚಯನೇ ಇಲ್ಲ. ಅವರು ನಮ್ಮ ಮನೆ ವಿಚಾರ ಎಲ್ಲ ಹೇಳಿದ್ರು. ಹೀಗೆ ಮಾತಾಡ್ತಾ ಮಾತಾಡ್ತಾ ಬಂದ್ವಿ. ನನಗೆ ಎಚ್ಚರ ತಪ್ಪಿಬಿಟ್ಟು ಕಣ್ಬಿಟ್ಟು ನೋಡಿದ್ರೆ ನಾನು ಕೆಸ್ಟ್ರಲ್ಲಿದ್ದೀನಿ. ಹಿರಣ್ಮಯಿ, ಸುಳ್ಳು ಹೇಳ್ಬೇಡ. ನಾನು ಬೈತೀನಿ ಅಂತ ಏನೇನೋ ಕತೆ ಕಟ್ತೀಯಾ? ಅಪ್ಪ, ಸುಳ್ಳು ಹೇಳ್ಬಾರ್ದು ಅಂತ ನೀನೇ ಹೇಳ್ಕೊಟ್ಟಿದ್ಯಲ್ಲ, ನಾನು ಯಾಕೆ ಸುಳ್ಳು ಹೇಳಿ? ನಿನ್ನಾಳೆ ನಾನು ಸುಳ್ಳು ಹೇಳ್ತಿಲ್ಲ. ಹಿರಣ್ಮಯಿ, ನಿನಗೆ ಯಾರೋ ಅಜ್ಜ ಕರ್ಕೊಂಡು ಹೋದ್ರು ಅಂತ ಹೇಳಿದ್ಯಲ್ಲ, ಅವ್ರನ್ನ ನೋಡಿದ್ರೆ ನೀನು ಇವಾಗ ಗುರ್ತಿಡಿತೀಯಾ? ಓ, ಅವ್ರ ಇಷ್ಟು ಜನಗಳ ಮಧ್ಯೆ ಇದ್ರೆ ನಾನು ಗುರ್ತಿಡಿತೀನಿ. ಈ ಊರಿನಲ್ಲಿ ಏನೋ ನಡೀತಾ ಇದೆ ಬಂಗಾರಿ ಅವರೇ. ಮಕ್ಕಳನ್ನ ಬಳಸ್ಕೊಂಡು ಯಾರೋ ಏನೋ ಕುತಂತ್ರ ನಡೆಸ್ತಾ ಇದ್ದಾರೆ. ಅಂಥದ್ದೇನಿದೆ ದ್ವೇಷ ಕಟ್ಕೊಳ್ಳುವಂಥದ್ದು? ಈ ಊರಲ್ಲಿ ಎಲ್ಲರೂ ಗೊತ್ತಿರೋರೆ. ಅದರಲ್ಲೂ ವಿರೂಪಾಕ್ಷಿ ಶಾಸ್ತ್ರಿಗಳು ಮಾತ್ರ ನಮ್ಮ ಮೇಲೆ ದ್ವೇಷ ಕಟ್ಕೊಂಡಿರೋದು. ಇನ್ನಷ್ಟಾಗಿ ಯಾರೂ ತಲೆ ಕೆಡ್ಸ್ಕೊಳ್ಳಲ್ಲ. ಪುಟ್ಟ ಮಗನ ಗುಂಡಿಗೆ ತಳ್ಳಿ ಯಾರು ಸಂತೋಷ ಪಡ್ತಾರೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ಬಂಗಾರಿ ಅವರೇ. ಶಾಸ್ತ್ರಿಗಳನ್ನ ಬಿಟ್ಟು ಇನ್ನೂ ಕೆಲವರು ನಿಧಿಗೋಸ್ಕರ ಮಕ್ಕಳನ್ನ ಬಲಿ ಕೊಟ್ಟ ಉದಾಹರಣೆನೂ ಇದೆ. ಇಲ್ಲ, ಮಕ್ಕಳನ್ನ ದಿಕ್ತಪ್ಸಿ ಬೇರೆ ಕಡೆ ಮಾರಾಟ ಮಾಡ್ತಿರೋ ದಂಧೆಗಳೂ ಇದೆ. ಅವರನ್ನ ಅಂಗವಿಕಲರನ್ನಾಗಿ ಮಾಡಿ ಭಿಕ್ಷೆ ಬೇಡಕ್ಕೆ ಉಪಯೋಗ ಮಾಡ್ಕೋತಿರೋ ಮಾಫಿಯಾ ಜಾಲನೂ ಇದೆ. ಇರಬಹುದೇನೋ. ನಮ್ಮೂರಲ್ಲೂ ಏನೇನೋ ವಿಚಿತ್ರಗಳು ನಡೀತಿದೆ ಇತ್ತೀಚೆಗೆ. ನೀವು ಹೇಳಿದ್ರಲ್ಲಿ ನಿಜ ಇದ್ರೂ ಇರಬಹುದು. ಅಯ್ಯೋ ಬಿಡಿ, ಈಗೆಲ್ಲ ಮುಗೀತಲ್ಲ. ಮತ್ತೆ ಅದನ್ನ ಯೋಚನೆ ಮಾಡ್ತಿದ್ರೆ ಇನ್ನೂ ತಲೆ ಕೆಡುತ್ತೆ. ನಾವು ಕೆಸಿಗೆ ಬಿದ್ದು ಇದರಲ್ಲಿ ಒಂದಂತೂ ಸಂತೋಷ ಆಯ್ತು. ಹಿರಣ್ಮಯಿ, ನಾವು ಕೆಸರಲ್ಲಿ ಬಿದ್ದಿದ್ದು ನಿಂಗೆ ಸಂತೋಷನಾ? ಅಲ್ವಾ? ಮತ್ತೆ ನಾನು ಕಳ್ದು ಹೋಗಿರೋ ಕಾರಣಕ್ಕೆ ನೀವಿಬ್ರು ನನ್ನ ಹುಡ್ಕೊಂಡ್ ಬಂದ್ರಿ. ಅಪ್ಪ ಕೈ ಹಿಡ್ಕೊಂಡ್ರು, ನೀವು ಅವ್ರ ಮೇಲೆ ಬಿದ್ರಿ. ನೀವಿಬ್ರು ಹೀಗೆ ನೋಡ್ತೀರಿ, ನಂಗೆ ಮೈಯೆಲ್ಲ ಗಲೀಜಾಗಿದೆ. ನಾನು ಹೋಗಿ ಮನೆಗೆ ಸ್ನಾನ ಮಾಡ್ತೀನಿ. ಏ ಹಿರಣ್ಮಯಿ, ನಾನು ಬರ್ತೀನಿ. ಬಂಗಾರಿ ಅವರೇ, ನಾನು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ನೀವು ಹಿರಣ್ಮಯಿನ ಹುಷಾರಾಗಿ ಮನೆ ಕರ್ಕೊಂಡು ಹೋಗಿ. ಸರಿ. ಕೋಲಾರದ ಸಿದ್ದೇಶ್ವರ ಕಡಕಿ ನೋಡು, ಈ ದುಷ್ಟ ಮಾರಿಗುಡಿ ತಂದಿದ್ದೀನಿ. ಇನ್ನು ಇವನು ನನ್ನ ಮಗನ ದೇಶದಲ್ಲಿ ಇರೋದು ಬೇಡ. ಕಳ್ಸು ಆಚೆಗೆ. ಬೇಡ, ನಾನಿಲ್ಲ ಇರ್ತೀನಿ. ನಾನಿಲ್ಲ ಅಂದ್ರೆ ನಿಮ್ಗೆ ಶ್ರೀಚಕ್ರ ದಕ್ಕೋದಿಲ್ಲ. ಶ್ರೀಚಕ್ರ ಬೇಕಾ ಬೇಡ ನಿಮ್ಗೆ ಹೇಳಿ. ನೀನ್ ಇಲ್ದೇನು ಶ್ರೀಚಕ್ರ ಹೇಗ್ ಪಡ್ಕೋಬೇಕು ಅಂತ ನಮಗ್ ಚೆನ್ನಾಗಿ ಗೊತ್ತಿದೆ. ನೀನ್ ಇದ್ದಷ್ಟು ಕಾಲ ನಮಗ್ ತೊಂದ್ರೆನೇ ಹೊರತು ಇನ್ನೇನು ಆಗೋದಿಲ್ಲ. ದುಷ್ಟ ಲಂಪಟ, ಭೂತವಾದ್ರೇನು ಪ್ರೇತವಾದ್ರೇನು ಕೊಟ್ಗುಣ ಭೂತ ಪ್ರೇತನು ಬಿಟ್ಟು ಹೋಗೋದಿಲ್ಲ. ಸಾಕು ನಿನ್ನ ಅವತಾರ ಮಾರಿಗುಡಿ. ನಮ್ಗೆ ಉಪಕಾರ ಆಗುತ್ತೆ, ನಿನ್ಗೆ ಮುಕ್ತಿ ಕೊಡ್ಸೋಣ ಅಂತ ಇಲ್ಲಿ ಕರೆಸಿದ್ದು. ಆದ್ರೆ ನಿನ್ನಿಂದ ನಮ್ಗೆ ಬರೀ ಅಪಕಾರ ಆಗ್ತಿದೆ.
ಈಗ ಚಂದ್ರಾಧರನ ದೇಹದಿಂದ ಹೊರಗೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಿನ್ಗೆಲ್ಲೂ ನೆಲೆ ಸಿಗ್ಬಾರ್ದು. ಹಾಗೆ ಮಾಡ್ಬಿಡ್ತೀನಿ. ಆಯ್ತು ಆಯ್ತು, ಹೊರಗೆ ಹೋಗ್ತೀನಿ ಬಿಡು. ನಿಮಗೆ ಬೇಕಾದಾಗ ಹೇಳಿ, ಬಂದು ಸಹಾಯ ಮಾಡ್ತೀನಿ. ಸರಿ, ನಾನು ಬರೋವರೆಗೂ ನಿನ್ ಮಂಡಲದಲ್ಲಿ ಕೂತ್ಕೋ. ಸರಿ. ಇದೊಂದು ಸ್ವಲ್ಪ ಹಾಲು ತರಲ? ಬೇಡ, ನಂಗೆ ಸಾಕು. ಅಂತೂ ನಮ್ಮ ಹಿರಣ್ಮಯಿ ಸುರಕ್ಷಿತವಾಗಿ ಮನೆಗೆ ಬಂದು ಸೇರಿದ್ಲು. ಅಮ್ಮನವ್ರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಇವಳ ಹೆಸರಿನಲ್ಲಿ ಅಮ್ಮನವ್ರಿಗೊಂದು ಕುಂಕುಮಾರ್ಚನೆ ಮಾಡಿಸ್ಬೇಕು. ಆಗ ಇವಳ ಮೇಲಿನ ಎಲ್ಲ ಕೆಟ್ಟ ದೃಷ್ಟಿಗಳು ಕೊಚ್ಕೊಂಡು ಹೋಗುತ್ತೆ. ನೀವು ಹೇಳ್ದಾಗೆ ಅಮ್ಮನವ್ರಿಗೆ ಅರ್ಚನೆ ಮಾಡಿಸೋಣ. ಇನ್ನೊಂದು ವಿಷಯ, ಏನು? ಇನ್ಮೇಲಿಂದ ಹಿರಣ್ಮಯಿನ ಒಂಟಿಯಾಗಿ ಎಲ್ಲೂ ಕಳಿಸೋ ಹಾಗಿಲ್ಲ. ಯಾರಾದರೂ ಒಬ್ರು ಅವಳ ಜೊತೆಲಿ ಇದ್ದೇ ಇರಬೇಕು. ಯಾಕಪ್ಪ, ಯಾಕೆ ಹಾಗೆ ನೋಡ್ತಿದೀಯ? ಇದು ಹೇಗೆ ಸಾಧ್ಯ ಅಂತನಾ? ನೀನೊಬ್ಬ ದಡ್ಡ. ನೀನು ಮಾಡೋದು ಚಪ್ಪಲಿ ಕಾಯೋ ಕೆಲಸ, ಆದರೆ ಆಡೋದು ದೊಡ್ಡ ಅಧಿಕಾರಿ ಅನ್ನೋ ಥರ. ಬೆಳಗ್ಗೆ ಎದ್ದು ದಡ್ಗುಡ್ಕೊಂಡು ಓಡೋಯ್ತಿಯಲ್ಲ ಚಪ್ಪಲಿ ಕಾಯಕ್ಕೆ. ಏ ಅಜ್ಜಿ, ಏನ್ ಮಾತಾಡ್ತಾ ಇದ್ದೀಯ ನೀನು? ನಿಮ್ಮ ಅಪ್ಪಂಗೆ ಮಂಗಳಾರತಿ ಎತ್ತಿಟ್ಟಿದ್ದೀನಿ. ಅಜ್ಜಿ, ನಾನು ಅವಾಗಿದ್ದ ಸುಮ್ಮನೆ ಅಂತ ಅಪ್ಪಂಗೆ ಬೈತಾನೆ ಇರ್ಬೇಡ. ಓ, ಏನಿ ನಿಮ್ಮ ಅಪ್ಪನ ಬೈಯಕ್ಕೆ ನಿನ್ನ ಅನುಮತಿ ಪಡ್ಕೋಬೇಕಾ? ದೊಡ್ಡದಾಗಿ ಬಂದ್ಬಿಟ್ಲು ಅವ್ರ ಅಪ್ಪನ ವಹಿಸ್ಕೊಂಡು. ಹೌದು ಅಜ್ಜಿ, ನಮ್ಮ ಅಪ್ಪ ಇರೋದಕ್ಕೆ ನಾನು ಇಷ್ಟು ಚೆನ್ನಾಗಿರೋದು. ಏನ್ ಹಾಗಂದ್ರೆ? ಅಯ್ಯೋ ಅಜ್ಜಿ, ನಿಂಗೆ ಅಷ್ಟು ಗೊತ್ತಾಗಲ್ವಾ? ನಮ್ಮಪ್ಪ ಕೆಲ್ಸಕ್ಕೆ ಹೋಗಿ ದುಡ್ಡು ತರದೇ ಇರ್ಲಿಲ್ಲ ಅಂದ್ರೆ ನಾನು ಶಾಲೆಗೆ ಹೆಂಗ್ ಹೋಗ್ತಿದ್ದೆ? ಏನ್ ನಿನ್ ಮಗ ದುಡ್ಡು ಕೊಡ್ತಿದ್ನಾ? ಏ ತಲೆ ಹರಟೆ, ನನ್ನ ಮಗನ ಬಗ್ಗೆ ಒಂದೇ ಒಂದು ಮಾತಂದ್ರೆ ನಾ ಸುಮ್ಮನೆ ಇರೋದಿಲ್ಲ ನೋಡು. ನಂದು ಅದೇ ಮಾತು. ನೀನು ನಮ್ಮ ಅಪ್ಪನ ಬಗ್ಗೆ ಏನಾರ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಬಂದ್ಬಿಟ್ಲು ದೊಡ್ಡದಾಗಿ ತನ್ನ ಮಗನ ವಹಿಸ್ಕೊಂಡು. ಮಗಳೇ ಹಿರಣ್ಮಯಿ, ಅಜ್ಜಿ ಜೊತೆ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ? ದೊಡ್ಡವ್ರ ಜೊತೆ ಹಾಗೆಲ್ಲ ಮಾತಾಡ್ತಾರಾ? ನಾನೇನ್ ಬೇಕು ಅಂತ ಮಾತಾಡೋಣ ಅಪ್ಪ? ಅಜ್ಜಿ ಶುರು ಮಾಡಿದ್ದು ತಾನೆ. ಏ ಚಿನ್ಕುರ್ಲಿ ಪಟಾಕಿ, ನೀನ್ ಹುಟ್ಟಿದಾಗ ಯಾರೇನ್ ನಿನ್ ಬಾಯಿಗೆ ಬಜೆ ತೆಗೆದು ಹಾಕಿದ್ದು? ನಿಂಗೀಗ ಅನುಮಾನ? ನೀನ ಅಂತ ಅವಾಗವಾಗ ಬಡ ಕಚ್ಕೊಂತಿರ್ತೀಯಲ್ಲ, ಅದಕ್ಕೆ ನಂಗೆ ನಿನ್ನ ಹಾಗೆ ಬಾಯಿ ಜೋರು. ತಪ್ಪಾಯ್ತು ಮಹಾತಾಯಿ, ಕ್ಷಮೆ ದಯಪಾಲಿಸಿ. ಆಯ್ತು, ನೀನು ಇನ್ಯಾವತ್ತೂ ನಮ್ಮ ಅಪ್ಪನ್ನ ಬೈಬಾರ್ದು, ಗೊತ್ತಾಯ್ತಾ? ಗೊತ್ತಾಯ್ತು, ಸುಮ್ಮನಿರೇ. ನಾನು ಬೈದ್ರೆ ಅವನಿಗೆ ಶಿರಿ ರಕ್ಷೆ ಇದ್ದಾಗೆ.
ವಿಶ್ವಾಸ ದ್ರೋಹಿ, ನನಗೆ ಮೋಸ ಮಾಡಿ ನನ್ನನ್ನ ಗಿಣಿಯಾಗಿ ಮಾಡಿ ನೀನ್ ತಮಾಷೆ ನೋಡ್ತಿದ್ಯಾ. ನಿನ್ನನ್ನು ಇವತ್ತು ಬಿಡಲ್ಲ, ನಿನ್ನನ್ನು ಬಿಡಲ್ಲ. ನಿಲ್ಲು ಚಂದ್ರ, ನಿನ್ನನ್ನು ಆ ರೀತಿ ಮಾಡಿದ್ದಿಂದಾನೆ ಇವನು ಉರಿಬಾಧೆಯಿಂದ ನರಳುತ್ತಾ ಇದ್ದಾನೆ. ಓ ಹೌದಾ? ಹಾಗಾದ್ರೆ ಸರಿಯಾದ ಶಿಕ್ಷಣ ಆಗಿದೆ. ಚಂದ್ರ, ಇವನ ಉರಿಬಾಧೆ ನಿವಾರಣೆ ಆಗ್ಬೇಕು ಅಂತ ಅಂದ್ರೆ ನೀನು ಅವನ ಮೇಲೆ ಕರುಣೆ ತೋರಿಸ್ಬೇಕು. ನಾನಾ? ಹೌದು ಚಂದ್ರ, ಅಗ್ನಿಶಾಂತಿ ಹೋಮ ಮಾಡಿದ್ರೆ ಇವನ ಉರಿಬಾಧೆ ನಿವಾರಣೆ ಆಗುತ್ತೆ. ಅದಕ್ಕೆ ನಿನ್ನ ಸಹಾಯ ಬೇಕು. ಏನೇ ಆಗಲಿ, ಅಮ್ಮನವ್ರ ದಯದಿಂದ ನೀನು ಸುರಕ್ಷಿತವಾಗಿ ಮನೆ ಬಂದು ಸೇರ್ಬಿಟ್ಟಿಯಲ್ಲ, ಅಷ್ಟು ಸಾಕು. ಹಿರಣ್ಮಯಿ, ಅಜ್ಜಿ, ಅಮ್ಮನವ್ರ ಆಶೀರ್ವಾದದಿಂದ ನಾನು ಒಬ್ಳೇ ಇಲ್ಲ, ರಶ್ಮಿ ಅಮ್ಮನೂ ಬಂದಿದ್ದಾರೆ. ನನ್ನ ಕಾಪಾಡು ಬರದಲ್ಲಿ ರಶ್ಮಿ ಅಮ್ಮನು ಬಿದ್ಬಿಟ್ರು. ಏನಾರು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಮ್ಮಿಬ್ರು ಕತೆ ಅಷ್ಟೇ. ಹೌದಾ? ನೋಡಿ, ನಿಮಗೂ ನಮ್ಮ ಹಿರಣ್ಮಯಿಗೂ ಯಾವ ಸಂಬಂಧನೂ ಇಲ್ಲ. ಆದರೂ ಇವಳನ್ನ ರಕ್ಷಣೆ ಮಾಡಕ್ಕೋಗಿ ನೀವು ನಿಮ್ಮ ಪ್ರಾಣಕ್ಕೆ ಸಂಸ್ಕಾರ ತಂದ್ಕೊಂಡು ಬಿಟ್ಟಿದ್ರಿ. ಅಜ್ಜಿ, ನನಗೂ ರಶ್ಮಿ ಅಮ್ಮಂಗೂ ಸಂಬಂಧ ಇದೆ. ನಂಗೆ ಇವರು ಅಮ್ಮ ಇದ್ದಾಗೆ. ಅಮ್ಮ, ನಾನು ಹೊರಡ್ತೀನಿ. ಪುಟ್ಟ, ಬರ್ತೀನಿ ಪುಟ್ಟ. ಅಗ್ನಿಶಾಂತಿ ಹೋಮನ ಒಬ್ಬರೇ ಮಾಡೋದಕ್ಕಾಗೋದಿಲ್ಲ. ಅದನ್ನು ತಿಳಿದವರು ಈ ಊರಿನಲ್ಲಿ ಯಾರೂ ಇಲ್ಲ. ನೀನಾದ್ರೆ ಕಾಶಿಲಿದ್ದಾಗ ಆ ಅಗ್ನಿಶಾಂತಿ ಹೋಮದ ವಿಧಿವಿಧಾನಗಳನ್ನೆಲ್ಲ ತಿಳ್ಕೊಂಡಿದ್ಯಾ. ನಾವಿಬ್ಬರೂ ಸೇರಿ ಅಗ್ನಿಶಾಂತಿ ಹೋಮ ಮಾಡಿದ್ರೆ ಇವನ ಉರಿ ನಿವಾರಣೆಯಾಗುತ್ತೆ, ನಮಗೆ ಶ್ರೀಚಕ್ರ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅದು ಮಾತ್ರ ಸಾಧ್ಯನೇ ಇಲ್ಲ. ನಾನ್ ಬೇಕಾದ್ರೂ ಯಾವ ತಿರ್ಬೋಕಿಗೆ ಬೇಕಾದ್ರೂ ಸಹಾಯ ಮಾಡ್ತೀನಿ, ಯಾವ ಯಾಗ ಬೇಕಾದ್ರೂ ಮಾಡ್ತೀನಿ. ಆದ್ರೆ ಈ ದುಷ್ಟನಿಗೆ ಯಾವ ಸಹಾಯನೂ ಮಾಡಲ್ಲ. ನೀನೇ ಹೀಗಂದ್ರೆ ಹೇಗೆ ಚಂದ್ರ? ಶ್ರೀಚಕ್ರ ಒಮ್ಮ ನಮ್ಮ ಕೈವಶವಾದ್ರೆ ಇಡೀ ಭೂಮಂಡಲವನ್ನೇ ನಾವು ಆಳಬಹುದು. ನೀವ್ ಬೇಕಾದ್ರೆ ಆಳ್ಕೊಳ್ಳಿ, ನನಗ್ ಬೇಕಿಲ್ಲ ಶ್ರೀಚಕ್ರ. ಇಷ್ಟು ದಿನ ಈ ದುಷ್ಟ ಪೊಲೀಸ್ ಪ್ರೇತಾತ್ಮನ ನನ್ನ ದೇಹದಲ್ಲಿ ಬಿಟ್ಟು ನನ್ನ ಆತ್ಮ ಇದ್ದ ಗಿಳಿನ ಹಿಂಸೆ ಕೊಡೋದಲ್ದೆ ನನ್ನ ಹೆಂಡತಿಗೆ ಕಾಟ ಕೊಟ್ಟಿದ್ದಾನೆ. ಇದಕ್ಕೆಲ್ಲ ಕಾರಣ ಈ ಕಾಲರುದ್ರ ಸಿದ್ದೇಶ್ವರ ಖಡ್ಕಿ. ಇಂಥವನಿಗೆ ನಾನು ಸಹಾಯ ಮಾಡ್ಬೇಕಾ? ಯಾವತ್ತಿಗೂ ಸಾಧ್ಯ ಇಲ್ಲ. ಇವನು ಹೀಗೆ ಉರಿಯಿಂದ ಸಾಯ್ಲಿ. ನಿಮಗೆ ಶ್ರೀಚಕ್ರದ ಆಸೆ ಇದ್ರೆ ನೀವೇ ಅವನಿಗೆ ಸಹಾಯ ಮಾಡ್ಕೊಳ್ಳಿ, ನಾನು ಯಾವತ್ತಿಗೂ ಮಾಡಲ್ಲ. ಹೇ ಪ್ರೇತಾತ್ಮ,
ನಿನ್ನ ಆಟ ನನ್ನ ಮುಂದೆ ಏನು ನಡೆಯಲ್ಲ. ಏ ಕೇಳಿ ಕಟ್ಕಿ, ನೀನು ಸರಿಯಾಗಿ ಕೇಳಿಸ್ಕೊ. ನನ್ನ ತಂಟೆಗೆ ಏನಾದ್ರೂ ಬಂದ್ರೆ ಈಗ ಬರೀ ಉರಿ ಬಾಧೆಯಿಂದ ನರಳ್ತಿದ್ಯಾ, ಇನ್ನೂ ಹೆಚ್ಚಿನ ರೋಗ ಬರೋ ಹಾಗೆ ಮಾಡ್ಬಿಡ್ತೀನಿ. ಆಗ ಯಾವ ದೇವತೆಗಳೇ ಬಂದ್ರು ನಿನ್ನನ್ನು ಕಾಪಾಡಕ್ಕಾಗಲ್ಲ. ಹುಷಾರ್. ಈಗ ಸಮಾಧಾನ ಆಯ್ತಾ ವಿರೂಪಾಕ್ಷ ನಿನ್ಗೆ? ನಿನ್ನ ಮಗನ ಆತ್ಮವನ್ನು ಬಂಧಿಸಿ ನಮ್ಗೆ ಹೇಗ್ ಬೇಕೋ ಹಾಗೆ ಕೆಲಸ ಮಾಡಿಸ್ಕೋಬಹುದಾಗಿತ್ತು. ಶ್ರೀಚಕ್ರನು ನಮ್ ಕೈ ಸೇರ್ತಿತ್ತು. ಆದ್ರೆ ಈಗ ಉರಿ ಬಾಧೆಯಿಂದನೂ ಮುಕ್ತಿ ಇಲ್ಲ. ಶ್ರೀಚಕ್ರನು ನಮ್ ಕೈ ತಪ್ಪೋಗೋಯ್ತು. ಇನ್ನು ಕಾಲ ಮಿಂಚಿಲ್ಲ ಕಾಲವೃದ್ಧ ಸಿದ್ದೇಶ್ವರ ಕಡ್ಕಿ. ಅವನು ನನ್ನ ಮಗ. ಅವನ್ನ ಹೇಗೆ ದಾರಿ ತರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವನ್ನ ಒಪ್ಪಿಸಿ ನಿನ್ನ ಉರಿ ಬಾಧೆನ ನಿವಾರಣೆ ಮಾಡೋದು ನನ್ನ ಜವಾಬ್ದಾರಿ. ನೀನು ಚಿಂತೆ ಮಾಡಬೇಡ. ಈ ಅಪ್ಪ ಮಗ ಸೇರಿ ಎಲ್ಲ ಹೆಜ್ಜೆಯಲ್ಲೂ ನನಗೆ ಮೋಸ ಮಾಡ್ಕೊಂಡು ಬಂದ್ರು. ಈ ಮಾರಿಗುಡಿ ನಂಬಿಕೆಟ್ಟೆ, ಈ ಕಡೆ ವಿರೂಪಾಕ್ಷನ್ ನಂಬಿಕೆಟ್ಟೆ. ಈ ಊರಿಂದ ಮಾತ್ರ ಮುಕ್ತಿ ಇಲ್ಲ ನನಗೆ. ಮದುವೆ ಆದಮೇಲೆ ನಿನ್ನ ದೇಹದ ಅರ್ಧ ಭಾಗವೇ ಇವಳು, ಇವಳ ದೇಹದ ಅರ್ಧ ಭಾಗವೇ ನೀನು. ಸುಖಗಳಿರಲಿ ದುಃಖಗಳಿರಲಿ ಇಬ್ಬರು ಸಮಾನವಾಗಿ ಹಂಚಿಕೊಂಡು ಸಂಸಾರದ ನೊಗವನ್ನು ಎಳೆಯಿರಿ. ನೋಡು, ಇನ್ಮೇಲೆ ನೀನು ಇವಳನ್ನ ಬಿಟ್ಟು ಎಲ್ಲೂ ಹೋಗಾಗಿಲ್ಲ. ಇನ್ಮೇಲೆ ಇವಳ ಜವಾಬ್ದಾರಿ ನಿಂದೆ. ಬಂಗಾರಿ ಅವ್ರೆ, ಹೇಳಿ. ಏನಿಲ್ಲ, ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿ, ಒಂದು ನಿಮಿಷ.